ನಿಮ್ಮೇಲೆ ಒಂದು ಅಲಿಗೇಷನ್ ಮಾಡಿದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಕಿತ ರೀತಿಯಲ್ಲಿ ನಡ್ಕೊಳ್ತಾರೆ ಹಿಂದೆ ಹೇಳಿದ್ರಿ. ರಾಷ್ಟ್ರಪತಿಗಳು ಹೇಳಿದ್ರು ರಾಜ್ಯಪಾಲರು ನಡ್ಕೊಳ್ತಾರೆ ಅನ್ನೋದು ಹಿಂದೆ ಹೇಳಿದ್ರು. ಈಗ ಉಲ್ಟಾ ಹೇಳ್ತಾ ಇದ್ದಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್. ಡಬಲ್ ಸ್ಟ್ಯಾಂಡರ್ಡ್. ರಾಜ್ಯಪಾಲರು ರಾಷ್ಟ್ರಪತಿ ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾರೆ. ರಾಜ್ಯಪಾಲರು ಯಾವುದು ರಾಜಕಾರಣ ಮಾಡಲ್ಲ ಅಂತ ಹಿಂದೆ ಹೇಳಿದ್ರು. ನೀವು ಹಿಂದೆ ಹೇಳಿದ್ರೆ 2011 ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಚುನಾವಣೆಯಲ್ಲೂ ಸಹ ಮೂಢ ವಿಚಾರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕ್ರಿ ಹೋಗಿಲ್ಲ? ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ನಿನ್ನೆ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. 8 ಗಂಟೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅದ್ರ ಔಟ್ಪುಟ್ ಏನು ಔಟ್ಪುಟ್ ನಿಮ್ಗೆ ಹೇಳಿದ್ನಲ್ಲ. ಅವ್ರು ಉತ್ತರ ಕೊಡಲ್ಲ ಅಂದ್ನಲ್ಲ ನಾನು. ಇದಕ್ಕೆ ಉತ್ತರ ಕೊಡಲ್ಲ. ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ನಿಮ್ಗೆ ಹೇಳಿದ್ನಲ್ಲ ಔಟ್ಪುಟ್ ಏನು ಅಂತ. ನಿನ್ನೆ ನಿಮ್ ಕೆಲ ಪ್ರಶ್ನೆಯವ್ರಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಔಟ್ಪುಟ್. ನಿಮ್ಮೇಲೆ ಒಂದು ಅಲಿಗೇಷನ್ ಮಾಡಿದರೆ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಕಿತ ರೀತಿಯಲ್ಲಿ ನಡ್ಕೊಳ್ತಾರೆ ಅನ್ನೋದು ಹಿಂದೆ ಹೇಳಿದ್ರಿ. ರಾಷ್ಟ್ರಪತಿಗಳು ಹೇಳಿದ್ರು ರಾಜ್ಯಪಾಲರು ನಡ್ಕೊಳ್ತಾರೆ ಅನ್ನೋದು ಹಿಂದೆ ಹೇಳಿದ್ರು. ಈಗ ಉಲ್ಟಾ ಹೇಳ್ತಾ ಇದ್ದಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್. ಡಬಲ್ ಸ್ಟ್ಯಾಂಡರ್ಡ್. ರಾಜ್ಯಪಾಲರು ರಾಷ್ಟ್ರಪತಿ ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾರೆ. ರಾಜ್ಯಪಾಲರು ಯಾವುದು ರಾಜಕಾರಣ ಮಾಡಲ್ಲ ಅಂತ ಹಿಂದೆ ಹೇಳಿದ್ರು. ನೀವು ಹಿಂದೆ ಹೇಳಿದ್ರೆ 2011 ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು, ಅವ್ರಿಗೆಲ್ಲ ಉತ್ತರ ಕೊಡೋದು, ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ. ಅದನ್ನೇ ಹೇಳಿದ ಕುಮಾರಸ್ವಾಮಿ ಹೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಕೊಡಲೇಬೇಕು ಅಂತ ಎಲ್ಲಿದೆ? ನಾ ಕೊಡಲ್ಲ ಇದಕ್ಕೆ. ಕುಮಾರಸ್ವಾಮಿಗೆ ಉತ್ತರ ಈ ವಿಚಾರದಲ್ಲಿ ಕೊಡಲ್ಲ. ಚುನಾವಣೆಯಲ್ಲೂ ಸಹ ಮೂಢ ವಿಚಾರ ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ. ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವರ ಇದರಲ್ಲಿ. ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ? ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ? ಯಾಕೆ ಮಣಿಪುರಕ್ಕೆ ಹೋಗಿಲ್ಲ? ಯಾಕ್ರಿ ಹೋಗಿಲ್ಲ? ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಲ್ಲ, ನಿನ್ನೆ ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಡಿಪಿ ಔಟ್ಪುಟ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. 8 ಗಂಟೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅದ್ರ ಔಟ್ಪುಟ್ ಏನು ಔಟ್ಪುಟ್ ನಿಮ್ಗೆ ಹೇಳಿದ್ನಲ್ಲ. ಅವ್ರು ಉತ್ತರ ಕೊಡಲ್ಲ ಅಂದ್ನಲ್ಲ ನಾನು. ಇದಕ್ಕೆ ಉತ್ತರ ಕೊಡಲ್ಲ. ಔಟ್ಪುಟ್ ಏನು ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡೋದು? ನಿಮ್ಗೆ ಹೇಳಿದ್ನಲ್ಲ ಔಟ್ಪುಟ್ ಏನು ಅಂತ. ನಿನ್ನೆ ನಿಮ್ ಕೆಲ ಪ್ರಶ್ನೆಯವ್ರಿಗೆಲ್ಲ ಹೇಳಿದ್ದೀನಲ್ಲ, ಅದೇ ಔಟ್ಪುಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.